ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಪ್ರಥಮ PUC ಕಿರುಪರೀಕ್ಷೆ 2026 ಮತ್ತು 27 ಘಟಕ ಆಧಾರಿತ ಮೌಲ್ಯಾಂಕನ LBA ಆಗಸ್ಟ್ ತಿಂಗಳಲ್ಲಿ ನಡೆಯುವಂಥದ್ದು. ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀನಿ. ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಿ, ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಏನು ಪ್ರಶ್ನೆಗಳಿದಾವಲ್ಲ, ಈ ಪ್ರಶ್ನೆಗಳು ಮಂಡಳಿ ಬಿಟ್ಟಂತಹ LBA ಪ್ರಶ್ನೆಗಳಿಂದ ಕೂಡಿರುವಂಥದ್ದು. ದಯವಿಟ್ಟು ವಿದ್ಯಾರ್ಥಿಗಳ ಒಂದು ತಲೆಯಲ್ಲಿ ಏನಿರಲಿ ಅಂತಂದರೆ, ನಾನು ಈ ಒಂದು ವಿಡಿಯೋದಲ್ಲಿ ಬರುವಂಥ ಪ್ರಶ್ನೆಗಳನ್ನೆಲ್ಲವನ್ನು ಏನು ಮಂಡಳಿಯಲ್ಲಿರುವಂತಹ ಏನು ವಿಷಯ ಶಿಕ್ಷಕರು ಪಂಡಿತರಿದ್ದಾರೆ, ಯಾರು ಈ ಒಂದು ಸಬ್ಜೆಕ್ಟಿಗೆ ಕುರಿತಾದಂತಹ ಜ್ಞಾನಿಗಳಿದ್ದಾರೆ, ಅವರಿಂದ ಒಂದು ಕ್ರೋಢೀಕೃತವಾಗಿರುವಂಥ LBA ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಿಮಗೆ ಈ ಒಂದು ಪ್ರಥಮ ಕಿರು ಪರೀಕ್ಷೆಯಲ್ಲಿ ತರ್ತಾ ಇರುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಯಾವ ಅಧ್ಯಾಯಗಳ ಮೇಲೆ ನಿಮಗೆ ಈ ಒಂದು ಪ್ರಥಮ ಕಿರುಪರೀಕ್ಷೆ ನಡೀತಾ ಇದೆ ಅಂತೇಳಿ ಸ್ವಲ್ಪ ಗಮನಿಸ್ತಾ ಹೋದಾಗ, ಇಲ್ಲಿ ಪದ್ಯಗಳಲ್ಲಿ ದುರ್ಯೋಧನನ ವಿಲಾಪ, ವಚನಗಳು ಹಲುಬಿದಳು ಕಲ್ಮರಿಯಂ ಕರಗುವಂತೆ, ದೇವನೊಲಿದ ಕುಲವೇ ಸತ್ಕುಲಂ ಅಂಥೇಳಿ ಏನು 4 ಪದ್ಯಭಾಗಗಳಿದಾವಲ್ಲ ಅದು, ಮತ್ತು ಗದ್ಯಭಾಗದಲ್ಲಿ ಗಾಂಧಿ, ರಾಗಿ ಮುದ್ದೆ, ಇನ್ನು ನಾಟಕದಲ್ಲಿ ಬೋಳೇಶಂಕರನ ನಾಟಕ 1, 2, 3, 4, 5 ಈ ಭಾಗಗಳ ಮೇಲೆ ನಿಮಗೆ ಪ್ರಥಮ ಕಿರುಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತೀನಿ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪ್ರಮುಖವಾಗಿ MCQವನ್ನು ಮಾದರಿಯಾಗಿ 21 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಜೊತೆಗೆ ಈ ಒಂದು ಬಿಟ್ಟ ಸ್ಥಳದಲ್ಲಿ ನಿಮಗೆ 15 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. 2 ಅಂಕದ ಪ್ರಶ್ನೆಗಳು ನಿಮಗಿಲ್ಲಿ 16 ಪ್ರಶ್ನೆಗಳು ಬಂದಿವೆ. 3 ಅಂಕದ ಪ್ರಶ್ನೆಗಳು ನಿಮಗಿಲ್ಲಿ 9 ಪ್ರಶ್ನೆಗಳು ಬಂದಿವೆ. 4 ಅಂಕದ ಪ್ರಶ್ನೆಗಳು ನಿಮಗೆ 5 ಪ್ರಶ್ನೆಗಳು ಬಂದಿವೆ. ಇನ್ನು ಗ್ರಾಮರ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ 9, ಒಟ್ಟು 40 ಅಂಕಗಳಿಗೆ ಸೀಮಿತವಾಗಿರುವಂಥದ್ದು. ಗರಿಷ್ಠ ಅಂಕ ಎಷ್ಟದ ರೀ? 40 ಅಂಕಗಳಿದಾವೆ. ಸೊ ವಿಷಯ ಕನ್ನಡ, ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಾಯಿತು ಎಷ್ಟೆಷ್ಟು ಅಂಕಗಳು ಬರ್ತವೆ ಅಂಥೇಳಿ. ಸೊ ಇನ್ನು ಕ್ವಶನ್ ಪೇಪರ್ನಲ್ಲಿ ಎಷ್ಟು MCQ ಪ್ರಶ್ನೆಗಳು ಕೇಳ್ಬೋದು ಸರ್ ಅಂತಂತಂದರೆ, ನಿಮಗೆ 7 ಕೇಳ್ಬೋದು. ಸೀಮಿತವಾಗಿ, ಯಾಕಂದ್ರೆ 40 ಅಂಕ ಅಂತಂದರೆ 7 ಪ್ರಶ್ನೆಗಳು ನಿಮಗೆ ಬಹು ಆಯ್ಕೆಯಲ್ಲಿ ಕೇಳಿರ್ತಾರೆ. ಸೊ ಹಾಗಾಗಿ ನಾವು ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಸೊ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಭಾಳಷ್ಟು ಜನ ಗೊಂದಲ ಮಾಡ್ಕೋತಾ ಇದ್ದೀರಿ, ಸರ್ ಈ ಪ್ರಶ್ನೆಗಳು ಪಕ್ಕಾ ಬರ್ತಾವ LBAನಿಂದ ಅಂಥೇಳಿ. ಸೊ ಇನ್ನೊಂದು ಡೌಟ್ ನಿಮ್ಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಾಲೇಜ್ಗಳಲ್ಲಿ ನಿಮ್ಮ ವಿಷಯ ಅಧ್ಯಾಪಕರು ಅವರವರ ಅನುಗುಣವಾಗಿ ತೆಗೆಯುವಂಥ ಪ್ರಶ್ನೆ ಪತ್ರಿಕೆಗಳು ಬರ್ತವೆ. ಜೊತೆಗೆ ನಾನು ಕೊಡುವಂಥ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಪ್ರಶ್ನೆಗಳು ನಿಮಗೆ ಬಂದಿರ್ತವೆ, ಗ್ಯಾರಂಟಿಯಾಗಿ ಹೇಳ್ತೀನಿ, ಫಿಕ್ಸು ಅಂತ ಹೇಳ್ತೀನಿ. ಸೊ ಬನ್ನಿ. ಸೊ ನೇರವಾಗಿ ನಾವು ಬಹು ಆಯ್ಕೆ ಪ್ರಶ್ನೆ ಕಡೆ ಹೋಗೋಣ. ಇಲ್ಲಿ ನಿಮಗೆ ನಾನು 21 ಪ್ರಶ್ನೆಗಳಂತ ಹೇಳಿದೆ. ಸೊ ಒಂದೊಂದಾಗಿ ನೋಡೋಣ. ರಣರಂಗದಲ್ಲಿ ನಡೆದು ಹೋಗುವಾಗ ದುರ್ಯೋಧನ ಯಾರ ಹೆಗಲನ್ನು ಆಶ್ರಯಿಸಿದನು ಅಂತೇಳಿ ಪ್ರಶ್ನೆಗೆ ಉತ್ತರ. ರಿಪೀಟೆಡ್ ಕ್ವಶನ್ನು. ಅಶ್ವತ್ಥಾಮ, ಬಲರಾಮ, ಸಂಜಯ, ಧೃತರಾಷ್ಟ್ರ ಅಂಥೇಳಿ ಈ ಪ್ರಶ್ನೆಗಳ ಉತ್ತರ ಆಲ್ರೆಡಿ ನಾನು ವಿಡಿಯೋಗಳನ್ನು ಪ್ಲೇಲಿಸ್ಟಲ್ಲಿ ಬಿಟ್ಟಿದ್ದೀನಿ. ಅಲ್ಲಿ ಪ್ಲೇಲಿಸ್ಟಲ್ಲಿ ವಿಡಿಯೋಗಳಿದ್ದಾವೆ. ಪ್ರಥಮ PUC LB 1, 2, 3 ಮೂರನ್ನೂ ಸಹ ಬಿಟ್ಟಿದ್ದೀನಿ, ಅಲ್ಲಿ ಗಮನಿಸಿ. ಚಕ್ರವ್ಯೂಹ ರಚಿಸಿದವರು ಯಾರು? ಕೃಪಾಚಾರ್ಯ, ದ್ರೋಣಾಚಾರ್ಯ, ವಿದುರ, ಭೀಷ್ಮಾಚಾರ್ಯ ಅಂಥೇಳಿ. ಸೊ ನೆಕ್ಸ್ಟ್ ಕ್ವಶನ್ನು. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ ಎಂಬುದ ಡ್ಯಾಶ್ ಎಂಬಲ್ಲಿ ದುರ್ಯೋಧನ ಹೇಳುತ್ತಿರುವುದು ಅಂತಂದರೆ, ಮಗ ತಂದೆಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ಸಹೋದರ ಅಣ್ಣನಿಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ತಂದೆ ಮಗನಿಗೆ ಅಂತಿಮ ಗೌರವ ಸಲ್ಲಿಸುವ ಕ್ರಮ, ಯಾರು ಯಾರಿಗೆ ಬೇಕಾದರೂ ಅಂತಿಮ ಸಲ್ಲಿಸುವಂಥ ಕ್ರಮ ಅಂತ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ವಿಡಿಯೋದಲ್ಲಿ ಉತ್ತರ ಇದೆ, ಪ್ಲೇಲಿಸ್ಟಲ್ಲಿ ವಿಡಿಯೋಗಳಿದ್ದಾವೆ. LBA ಕ್ವಶನ್ ಅದು ವಿಡಿಯೋ ಮಾಡಿದ್ದೀನಲ್ಲ ಅಲ್ಲಿ. ನೆಕ್ಸ್ಟ್, ಗಾಂಧಿ ಮತ್ತು ನಿಂಗಮ್ಮ ಹೊತ್ತು ಮೂಡೋಕ್ಕೆ ಮುಂಚೆ ಬಂದು ಕಾಯುತ್ತಿದ್ದರು ಅಂಥೇಳಿ ಒಂದು ಪ್ರಶ್ನೆಯನ್ನು ಅಲ್ಲಿ ಕೇಳಿದ್ದಾರೆ. ಎಲ್ಲಿ? ಪೊಲೀಸ್ ಠಾಣೆಯಲ್ಲಿಯ, ಪೋಸ್ಟ್ ಆಫೀಸ್ನಲ್ಲಿಯ, ಆಸ್ಪತ್ರೆಯಲ್ಲಿಯ, ಸ್ಕೂಲ್ನಲ್ಲಿಯ ಅಂಥೇಳಿ ನೀವು ಅದನ್ನು ನೋಡ್ಬೋದು. ವೈದ್ಯಾಧಿಕಾರಿ ಜ್ಞಾಪಕಕ್ಕೆ ಬಂದದ್ದು ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಶ್ರೀಮಂತ ವರ್ಗಕ್ಕೆ ಸೇರಿದವರು ಎಂಬುದಾ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ಬಡವರ್ಗಕ್ಕೆ ಸೇರಿದವರು ಎಂಬುದಾ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಒಳ್ಳೆಯ ಮನುಷ್ಯರು ಎಂಬುದಾ, ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯರ ವರ್ಗಕ್ಕೆ ಸೇರಿದವರ ಅಂಥೇಳಿ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ ಹೊಸದಾಗಿ ಬಂದಿರುವಂಥದ್ದು. ಇನ್ನು ಬೋಳೇಶಂಕರ್ನವರು ಭಾಳ ಸರಿ ಕೇಳಿದಾನೆ. ಕೈಲಾಸ ಪುರಾಣ, ಶಿವಪುರಾಣ, ದೇವಪುರಾಣ, ಜಯಪುರಾಣ. ನನಗೆ ಉತ್ತರಗಳನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ದಯವಿಟ್ಟು
ಕಮೆಂಟನ್ನು ಮಾಡಿ. ಬೋಳೆಶಂಕರನ ಅಣ್ಣ ಅತ್ತಿಗೆ ಉಂಟಾದ ಆಸೆ ಅಂತಂದರೆ ಮನೆಯಿಂದ ನೆಗೆಯುವುದು, ಮರದಿಂದ ನೆಗೆಯುವುದು, ಬೆಟ್ಟದಿಂದ ನೆಗೆಯುವುದು, ನದಿ ದಡದಿಂದ ನೆಗೆಯುವುದು ಅಂತ ಹೇಳ್ತಾರೆ. ಸೀತೆಯನ್ನು ಕಾಡಿಗೆ ಕರೆದವರು ಯಾರು? ರಾಮನ, ಲಕ್ಷ್ಮಣನ, ಭರತನ, ಶತ್ರುಘ್ನ ಅಂಥೇಳಿ. ಇನ್ನು ನೆಕ್ಸ್ಟು ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನರ್ಥ ದುಃಖವನ್ನು ಬಿಡು ಯುಗಪುರುಷ ರಾಜನನ್ನು ಪಡೆವೆ, ದುಃಖವನ್ನು ಬಿಡು ಪುರುಷ ಮಗನನ್ನು ಪಡೆವೆ, ದುಃಖವನ್ನು ಬಿಡು ಅವಳ ಗಂಡು ಮಗನನ್ನು ಪಡೆವೆ, ದುಃಖವನ್ನು ಬಿಡು ಯುಗ ಪ್ರವರ್ತಕ ಮಗನನ್ನು ಪಡೆವೆ ಅಂಥೇಳಿ ಒಂದು ವಾಕ್ಯ ರೂಪದಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗ್ತದೆ ಏನು? ಬಡತನ ಹಾಗೂ ಕನ್ನಡತನ, ಬಡತನ ಹಾಗೂ ಭಾರತೀಯತೆ, ಸಂಭ್ರಮ ಹಾಗೂ ಸಂತೋಷ, ಬೇಸರ ಹಾಗೂ ಮೊದಲಿಕೆ. ಆಲ್ರೆಡಿ ಈ ಪ್ರಶ್ನೆ ಉತ್ತರವನ್ನು ನಾನು ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟಲ್ಲಿ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಜನಪದ ಹೆಣ್ಣು ಮಗಳ ಪಾಲಿಗೆ ರಾಗಿ ಕಲ್ಲು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸಂಕಟ ಹಂಚುವ ಗೆಳತಿನ, ರಾಗಿಯನ್ನು ಹಿಟ್ಟು ಮಾಡುವ ಯಂತ್ರನ, ಕನ್ನಡತನದ ನಂಟ, ರಾಗಿಯನ್ನು ಮೆಲುಕುವ ಕಲ್ಲ ಅಂಥೇಳಿ ಒಂದು ಪ್ರಶ್ನೆ ರಾಗಿಯ ಮುದ್ದೆ ಒಂದು ಪಾಠದ ಮೇಲೆ ಕೇಳಿರುವಂಥದ್ದು. ಇನ್ನು ಕೋಡಂಗಿ ತಾನು ಎಷ್ಟು ರೊಟ್ಟಿ ತಿಂದೆ ಎಂದು ಬೋಳೆಶಂಕರನ ಬಳಿ ಹೋಳುತ್ತಾನೆ ಅಂತಂದರೆ 16, 18, 17, 19 ಆಯ್ಕೆಯಲ್ಲಿ 4 ಆಯ್ಕೆ ಕೊಟ್ಟಿದ್ದಾರೆ. 4 ಆಯ್ಕೆಯಲ್ಲಿ ಯಾವುದು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಶ್ರೇಯ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್, ನಮಗೆ ಮರಳಿ ಎಕ್ಸಾಮ್ ಕಟ್ಟಬೇಕಾಗಿದೆ, ಆ ಡೇಟ್ ಯಾವಾಗ ಬರ್ತದೆ ಅಂತಂದರೆ, ಶ್ರೇಯ ಅವರೇ, ನಾನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಮಂಡಳಿಯವರು ನಿಮಗೆ ಈ ವಾರ್ಷಿಕ ಪರೀಕ್ಷೆಯ ಒಂದು ಎಕ್ಸಾಮ್ ಕಟ್ಟುವಂಥ ಸಾಧ್ಯತೆ ಇರೋದ್ರಿಂದ ಆವಾಗ ಬರ್ತದೆ. ದಯವಿಟ್ಟು ನಿಮ್ಮ ಕಾಲೇಜ್ಗಳು ಅಥವಾ ನಿಮ್ಮ ಹತ್ತಿರ ಯಾವುದಾದ್ರೂ ಕಾಲೇಜ್ ಇದ್ದರೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ಎಕ್ಸಾಮನ್ನು ಕಟ್ಟಿರಿ ಅಂತ ಹೇಳ್ತೀನಿ. ಇನ್ನು ಬೋಳೆಶಂಕರನ ಹೊಟ್ಟೆ ನೋವು ಇದರಿಂದ ಮಾಯವಾಗ್ತದೆ ಅಂತ ಹೇಳ್ತಾರೆ. ಯಾವುದರಿಂದ ಅಂದರೆ ಪಿಶಾಚಿ ನೀಡಿದ ಪಾನಕ, ಪಿಶಾಚಿ ನೀಡಿದ ಹುಲ್ಲು, ಪಿಶಾಚಿ ನೀಡಿದ ಬೇರು ಮತ್ತು ಔಷಧಿ ಅಂಥೇಳಿ. ಇಲ್ಲಿ ಭಾಳ ಜನ ಕೇಳ್ತಿರ್ತೀರಿ, ಸರ್ ಈ ಕ್ವಶನ್ ಪೇಪರ್ ಹೋದರೆ ನಮಗೆ 35+ ಮಾರ್ಕ್ಸ್ ಸಿಗುತ್ತಾ ಅಂಥೇಳಿ. ಹೌದು, ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು. ಇಲ್ಲಿ ನಿಮಗೆ 40 ಅಂಕಗಳು ಸಿಗುವಂಥ ಸಾಧ್ಯತೆ, 35 ಅಷ್ಟೇ ಅಲ್ಲ, 40 ಅಂಕಗಳು ಸಿಗುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಅಂತಂದರೆ ಕುರಿದೊಡ್ಡಿಯಲ್ಲಿ, ಮನೆಯ ಅಂಗಳದಲ್ಲಿ, ಹೊಲದಲ್ಲಿ, ದನದ ಕೊಟ್ಟಿಗೆಯಲ್ಲಿ ಅಂಥೇಳಿ. ಇನ್ನು ಅಲ್ಲಮ ಪ್ರಭುವಿನ ಅಂಕಿತನಾಮ ಕೂಡಲ ಸಂಗಮ ದೇವನ, ಗುಹೇಶ್ವರನ, ಮಲ್ಲಿಕಾರ್ಜುನನ, ಸರ್ವಜ್ಞನ ಅಂತ ಕೇಳಿದ್ದಾರೆ. ನೆಕ್ಸ್ಟು ತಪವನ್ನು ಗಟ್ಟಿವಾಳೆಯ ಏನೆಂದು ಕರೀತಾನೆ ಅಂತ ಕೇಳಿದ್ದಾರೆ. ಮುಕ್ತಿ, ಬಂಧನ, ನಾಚಿಕೆ, ದಯೆ ಅಂಥೇಳಿ. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಕರಿಕಾಲ ಚೋಳ ಕರಿಕಾಲ, 1ನೇ ಚೋಳ ರಾಜ, 2ನೇ ಕರಿಕಾಲ ಅಂಥೇಳಿ. ಇನ್ನು ಕೈಲಾಸದಲ್ಲಿ ಚೆನ್ನೈನಿಗೆ ಯಾವ ಪದವಿ ಲಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಗಣ, ರಾಜ, ಶ್ರೀಮಂತ, ಕಾಯಕ ಅಂಥೇಳಿ. ಚೆನ್ನಯ್ಯ ಮಾಡುತ್ತಿದ್ದ ಕಾಯಕ ಭಕ್ತಿ, ಗುಪ್ತಾರಾಧನೆ, ಸೇವೆ, ಪೂಜೆ. 4 ಆಯ್ಕೆಯನ್ನು ಕೊಟ್ಟಾಗ ನಿಮಗೆ ಸರಳವಾಗಿ ಉತ್ತರಗಳು ಸಿಗ್ತವೆ. ಪಿಶಾಚಿ ಮನುಷ್ಯನನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಚಿಂತೆ, ದೌರ್ಬಲ್ಯ, ಖುಷಿ, ಸಂತೋಷ. ಈ 4 ಆಯ್ಕೆಗಳನ್ನು ನೋಡಿ. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಭಾಳ ರಿಪೀಟ್ ಆಗಿರುವಂಥ ಪ್ರಶ್ನೆ. ಇಂದ್ರ, ವಿಷ್ಣು, ಶಿವನ, ಗಣಪತಿ ಅಂಥೇಳಿ. ಸೊ ಒಟ್ಟು ನಿಮಗೆ 21 ಪ್ರಶ್ನೆಯನ್ನು ಹೇಳಿದೆ ನಾನು. MCQ ಅಲ್ಲಿ ಕೇಳಿರುವಂಥದ್ದು. ಇದರಲ್ಲಿ ನಿಮಗೆ 7 ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತವೆ, ತಲೆಗೆಡಿಸ್ಕೊಬಿಡಿ. ನೆಕ್ಸ್ಟು ಇನ್ನು ಬಿಟ್ಟ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಆವರಣದಲ್ಲಿ ಕೊಟ್ಟಿದ್ದಾರೆ. ಸರ್, ಬಿಟ್ಟ ಸ್ಥಳದಲ್ಲಿ ಎಷ್ಟು ಅಂಕ ಕೇಳ್ತಾರೆ ಅಂತಂದರೆ 3 ಅಂಕ ನಿಮ್ಗೆ ಇಲ್ಲಿ ಕಡ್ಡಾಯವಾಗಿ ಬರ್ತವೆ. ಸೊ 3 ಅಂಕಕ್ಕೆ ನಾನು ತಂದಿರುವಂಥ ಪ್ರಶ್ನೆಗಳು ಎಷ್ಟು ಅಂತಂದರೆ ನಿಮಗೆ 15 ಪ್ರಶ್ನೆಗಳನ್ನು ತಂದಿದ್ದೀನಿ. 15ರಲ್ಲಿ 3 ಬದೇ ಬೀಳ್ತವೆ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. ನೆಕ್ಸ್ಟು ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾವೆ. ವೈದ್ಯಾಧಿಕಾರಿ ಇಲ್ಲಿವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಯಾವ ರೀತಿಯ ಅಂಥೇಳಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಡ್ಯಾಶ್ ಮನೆಗೆ ಹೋದನು. ಹಲಸಿನ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಡ್ಯಾಶ್ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಇದು 2 ಸಾರಿ ರಿಪೀಟ್ ಆಗಿರುವಂಥದ್ದು. ನೋಡಿ, ಕ್ವಶನ್ ನಿಮಗೆ ಬರ್ತದೆ. ಇನ್ನು ಮೊಮ್ಮಗ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ರೆಸ್ಟ್ ಸೇಮ್ 2 ಸಾರಿ ರಿಪೀಟ್ ಆಗಿರುವಂಥದ್ದು. ಹಲಸಿನ ಮರ ನೋಡಿ, ಇದನ್ನು ಸಹ ರಿಪೀಟ್ ಆಗಿರುವಂಥ ಪ್ರಶ್ನೆ. ಬಸಲಿಂಗನ ಹೆಂಡತಿ ಹೆಸರು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಬಸಲಿಂಗನ ಕಾಯಿಲೆ ದೇಹ ಮಟ್ಟದಿಂದ ಡ್ಯಾಶ್ ಥರವನ್ನು ತಲುಪಿಕೊಂಡಿತ್ತು. ಜೊತೆಗೆ ತನ್ನ ಉಡಾಫೆಯ ಶೈಲಿ ಇಲ್ಲದ ಬಸಲಿಂಗ ಡ್ಯಾಶ್ರನ್ನು ನೋಡಿದನು. ಮಾರ್ಷ್ನ ಜೊತೆಗಾರನ ಹೆಸರೇನು? ಕಾರ್ಲ್ ಮಾರ್ಷ್ ಒಂದು. ಇನ್ನು
ವಾಲ್ಪರೇನ ದುರಂತ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದವು ಅಂತ ಕೇಳ್ತಾರೆ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಅಂತ ಕೇಳ್ತಾರೆ. ಗ್ರಾಮ ದೇವತೆ ಏನಂತ ಕರಿತಾ ಇದ್ದರು. ಇಂಗ್ಲೀಷ್ನಲ್ಲಿ ರಾಗಿ ಮುದ್ದೆಯನ್ನು ಡ್ಯಾಶ್ ಎಂದು ಕರೀತಾರೆ. ರಾಗಿಯ ಶ್ರೇಷ್ಠತೆಯನ್ನು ಕುರಿತು ಕನಕದಾಸ ರಚಿಸಿರುವಂಥ ಕೃತಿ ಯಾವುದು ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೇಳಿರುವಂಥದ್ದು. ನೆಕ್ಸ್ಟು ಆ ವಿಭಾಗಕ್ಕೆ ಹೋಗ್ತೀನಿ. ಇಲ್ಲಿ ನಿಮಗೆ ಆ ವಿಭಾಗದಲ್ಲಿ 2 ಅಂಕದ ಒಟ್ಟು 16 ಕ್ವಶನ್ಗಳನ್ನು ತಂದಿದ್ದೀನಿ. ಸರ್ ಎಷ್ಟು ಅಂಕ ನಿಮಗೆ ಇಲ್ಲಿ ಕೇಳ್ತಾರೆ ಅಂತಂದರೆ 6 ಅಂಕ ಕೇಳ್ತಾರೆ, ಅಂದರೆ 3 ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಪ್ರಶ್ನೆಗಳನ್ನು ನೋಡಿ ನೀವು. ದುರ್ಯೋಧನ ತನ್ನ ಮಗ ಶಿವ ಕಂಡು ಹೇಗೆ ವ್ಯಥಪಡುತ್ತಾನೆ. ದುರ್ಯೋಧನ ಕರ್ಣನ ದಾನಗಳನ್ನು ಕೇಳಿ ಕೊಂಡಾಡುತ್ತಾನೆ. ವಿದ್ಯಾಧಿಕಾರಿ ಹುಡುಗನ ನೋಡಿ ಏನೆಂದು ಕುಚೇಷ್ಟ ಮಾಡಿದ. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಏನಾಗಿತ್ತು. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆ ಹೇಗೆ ಕಾಣಿಸಿಕೊಳ್ಳುತ್ತಾರೆ. ಸಂಸ್ಕರಣ ತನ್ನ ಸಹೋದರನಿಗೆ ಆಸ್ತಿಯನ್ನು ಹೇಗೆ ಹಂಚಿದ. ಸೌಮಿತ್ರಿಗೆ ಸೀತೆ ಹಿಂದಿರುಗಿ ಹೋಗೆಂದು ಏಕೆ ಹೇಳುತ್ತಾಳೆ. ಸೀತೆಯನ್ನು ಕಾಡು ಪ್ರಾಣಿ ಹೇಗೆ ಉಪಚರಿಸಿದವು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿ ಮುದ್ದೆ ಇರಬೇಕು ಅಂತ ಹೇಳ್ತಾರೆ. ಕೋಡಂಗಿಯು ತಾನು ಬೆಳಗ್ಗಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ. ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವನೆಂದು ಹೇಳುವನು. ರತ್ನ ಮುತ್ತು ಏನನ್ನು ಸೂಚಿಸುತ್ತವೆ. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಇಲ್ಲಿ ಸಿಂಗರಿಸ್ತಾನೆ ಅಂತೇಳಿ ಒಂದು ರಿಪೀಟೆಡ್ ಕ್ವಶನ್ ಕೇಳಿದ್ದಾರೆ. ಶಿವನ ಚೆನ್ನಯ್ಯನ ಹೇಗೆ ಸಮಾಧಾನಪಡಿಸಿದನು. ಕೋಡಂಗಿ ತಾನು ಬೆಳಗ್ಗಿಂದ ಏನೇನು ಕೆಲಸ ಮಾಡಿದ್ದೇನೆ ಅಂತ ಹೇಳ್ತದೆ. ಇನ್ನು ಪಿಶಾಚಿಗಳು ಯಾವುದರ ನಾಣ್ಯ ಮತ್ತು ಶಿಪಾಯಿಗಳನ್ನು ಮಾಡಿಕೊಳ್ಳುತ್ತವೆ ಅಂಥೇಳಿ 2 ಅಂಕದ ಪ್ರಶ್ನೆಗಳನ್ನು ಆ ವಿಭಾಗದಲ್ಲಿ ಕೇಳ್ತಾರೆ. ಇನ್ನು ಈ 3 ಅಂಕದ ವಿಭಾಗ ಯಾವುದು ಅಂತಂದರೆ ಈ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳನ್ನು 2 ಕೇಳ್ತಾರೆ. ಎಷ್ಟ್ರಿ 2. ನಾನು 9 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. 3 ಅಂಕಕ್ಕೆ ಸಿಮಿರುವಂಥ ವಿಭಾಗ ಇದು. ಅನರಿವೈಮ್ ಹೃದಯವರಿಗಳಂತೇಳಿ ಒಂದು ಕ್ವಶನನ್ನು ಭಾಳ ಸರಿ ಕೇಳಿದ್ದಾನೆ. ಇಲ್ಲೇ ದಿನ ಇಟ್ಕೊಂಡು ಉಳಿಸಿಕೊಡಿ ಅಂಥೇಳಿ ಒಂದು ಪ್ರಶ್ನೆ ನಿಮಗೆ ಕೇಳಿರುವಂಥದ್ದು. ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿಗೆ ಕೊಡ್ತೀನಿ ಅಂಥೇಳಿ ಬೇಳಶಂಕರ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಕರಕ್ಕೆ ಶೃಂಗಾರ ತತ್ವಾವುದೇ. ಸತ್ಕುಲಂ ದೇವಾನುತ ದೇವಗಳ ಕುಲ ಅಂಥೇಳಿ ಒಂದು ಪ್ರಶ್ನೆ ರಿಪೀಟೆಡ್ಡು. ಇವನಿಗೇನು ಹೆಂಡತಿನೇ ಮಕ್ಕಳೇ ಅಂಥೇಳಿ. ಆಹಾ ಎಂದಡಿಗಡಿಗೆ ತಲೆ ಗೊಡುವಂತಿರಳ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ನನ್ನ ದೇಹದ ಮೇಲೆ ಮುಷ್ಟಿ ರಾಗಿ ಸುರಿಯಿರಿ. ರಾಗಿ ಮುದ್ದೆಯಲ್ಲಿ ಕೇಳಿರುವಂಥ ಒಂದು ಪಾಠ. ಹೆಣ್ಣಿನ ಮನೆಯ ಸೌಭಾಗ್ಯವೇ ಬೇರೆ ಅಂಥೇಳಿ. ಸೊ ಪ್ರಥಮ PUC ವಿದ್ಯಾರ್ಥಿಗಳು ನಿಮಗೆ ಕನ್ನಡ ಭಾಳ ಸರಳವಾಗಿರುವಂಥದ್ದು. ಜೊತೆಗೆ ಆ ಒಂದು ಶಿಕ್ಷಕರು ನೀಡಿರುವಂಥ ಮಾಹಿತಿ ಪ್ರಕಾರ LBಯನ್ನು ಆಧಾರವಾಗಿಟ್ಟುಕೊಂಡು ನೀವು ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳ್ತೀನಿ. ಇನ್ನು ಈ ವಿಭಾಗಕ್ಕೆ ಬರುವಂತೆ 4 ಅಂಕದ ಪ್ರಶ್ನೆ ಇರ್ತದೆ. ನಿಮಗಿಲ್ಲಿ 1 ಪ್ರಶ್ನೆ ಬರ್ತದೆ. ಸೊ ನಾನೆಷ್ಟು ತೊಗೊಂಡ್ಕೊಂಬಂದಿನಿ ಅಂತಂದರೆ 5 ಪ್ರಶ್ನೆಗಳನ್ನು ತೊಗೊಂಡು ಬಂದಿನಿ. 5ರಲ್ಲಿ 1 ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬಂದೇ ಬರ್ತದೆ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಪತಳಿ ದಳಿಕಿ ಮುರಿದೊಳೆಯುವಂತೆ ಲಕ್ಷಣ ಮಾತು ಕಿವಿಗೆರಳಿ ಬೆಳೆದ ಮುನ್ನ ಹಮ್ಮಿಸಿ ಬಿದ್ದಳಂಗೆ ದರೆಗೆ ನಡುಗುತ್ತಾ ಮರೆದಳಂ ಗೋಪಾಂಗಂ ಬಳಿ ಸೌಮಿತ್ರೆ ಮರುಗಿ ತರ್ನಿದಳೆ ಪವಿತ್ರದಿಂದ ಕೊಡವಿಡಿದು ಸರಗಿಂದೆ ಬಿಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಿರುಗಾಳಿ ಹೊಡೆತಕ್ಕೆ ಇಳೆಗೆ ಹೊರಗೆ ಬಿದ್ದ ಯಾವುದು ಅಂಥೇಳಿ. ಯಾರ ಸೇವೆ ತನಗೆ ಸಂದುವುದೆಂದು ಲಕ್ಷ್ಮಣ ರೋಧಿಸಿದನು. ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು. 1 ಅಂಕ 2 ಒಟ್ಟು 4 ಅಂಕ ಸೀಮಿತವಾಗಿತ್ತು. ಸರ್ ನಮಗೆ ಪದ್ಯ ಬೇಡ, ಒಂದು ಪ್ರಶ್ನೆ ಬೇಕು ಅಂದರೆ ಹಳ್ಳಿಯ ಜನಕ್ಕೆ ಕೈಯಲ್ಲಿದ್ದ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ ಅಂತೇಳಿ ರಾಗಿ ಮುದ್ದೆ ಪಾಠದ ಮೇಲೆ ಕೇಳಿರುವಂಥ ಒಂದು ಪ್ರಶ್ನೆ. ಅಥವಾ ಬೋಳೇಶಂಕರ ತನ್ನನ್ನು ತಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಎಂದು ಕರೆದುಕೊಳ್ಳಲು ಕಾರಣ ಕೊಡಿ ಅಂಥೇಳಿ 3ರಲ್ಲಿ 1 ಪ್ರಶ್ನೆಯನ್ನು ಬರೀರಿ. ಹೌದಾ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಪದ್ಯಭಾಗದಲ್ಲಿ ಕೊಡ್ತಾರೆ. ಅರಿಯಂಬಿಲ್ಲ ಭಿನ್ನಣಕ್ಕೆ ಗಾಂಡಿವೆಯಲ್ಲೂ ಪಿನಾಕಿ ಪಾಣಿಯಂ ನೆರೆಯ ನಿರ್ದಿಚ್ಚಿ ನಿಮ್ಮೊಡನೆ ಕಾದಿ ಗೆಲ್ಲುಲುಕುವುದು ನಿಮ್ಮ ಪರೀಕ್ಷೆಯಂ ದರೆಯಂ ದರೆ ನಿನ್ನದೇ ಕರ್ಮ ವಿಷಯರಿದ್ರಂ ನಿಮಗಿಂತು ಸಾವಿಮಿ ತೆರೆದಿನ ಕಾಣಂ ನೆರೆಯ ಸಂದರ್ಭವಿನಿದೊಂದು ಕುಂಭ ಸಂಭವ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಗಾಂಡೀವ ಎಂದರೆ ಯಾರು ಅಂತೇಳಿ 1 ಅಂಕ ಪ್ರಶ್ನೆ ಕೇಳ್ತಾರೆ. ಪಿನಾಕಪಾಣಿ ಎಂದರೆ ಯಾರು ಅಂತೇಳಿ 1 ಪ್ರಶ್ನೆ. ದ್ರೋಣಾಚಾರ್ಯ ಸಾವಿನ ಬಗ್ಗೆ ದುರ್ಯೋಧನ ನಿಲುವೇನು ಅಂಥೇಳಿ ಒಂದು ಪ್ರಶ್ನೆ ಮಾದರಿಯಾಗಿ ಕೇಳಿರುವಂಥ ಒಂದು ಪ್ರಶ್ನೆಗಳನ್ನು ಇದ್ದಾವೆ. ಸೊ ಹಾಗಾಗಿ ಪ್ರಶ್ನೆಗಳನ್ನು ನೋಡಿ ಇಲ್ಲ ಬೋಳೇಶಂಕರ ಅವನ ಅಣ್ಣಂದಿರ ಭಾಗವತರು ಹೇಗೆ ಪರಿಚಯಿಸ್ತಾರೆ ಅಂಥೇಳಿ. ಶಿವನು ಚೆನ್ನೈನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗಗಳನ್ನು ವಿವರಿಸಿ ಅಂಥೇಳಿ. ತಲೆಯಿಂದ ಕೆಲಸ ಮಾಡಬೇಕೆಂಬ ಶೈತಾನ ಭಾಷಣದ ಸ್ವಾರಸ್ಯವೇನು ಅಂಥೇಳಿ ಒಂದು ಪ್ರಶ್ನೆಯನ್ನು ಬರೀರಿ ಅಂತ ಹೇಳ್ತೀರಿ. ನೆಕ್ಸ್ಟು ನಾನು ಈ ವಿಭಾಗಕ್ಕೆ ಬರ್ತೀನಿ. ಇಲ್ಲಿ ಕೊನೆಯ ವಿಭಾಗ ಅಂತ ಹೇಳ್ತೀವಿ. ಭಾಷಾಭ್ಯಾಸ ಅಂದರೆ ಗ್ರಾಮರ್ ಕೇಳ್ತಾನೆ. ಇಲ್ಲಿ
ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ 2ಕ್ಕೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ 3 ಸಹ ಬರ್ಬೋದು. ಹಾಗಾಗಿ ನಿಮಗೆ ಪ್ರಥಮ ಒಂದು ಕಿರು ಪರೀಕ್ಷೆಯಲ್ಲಿ ಅಷ್ಟು 6 ಅಂಕಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಪ್ರಶ್ನೆಗಳು ನಿಮಗೆ ಎಷ್ಟು ಕೊಟ್ಟಿದ್ದೀನಿ ಅಂದರೆ 9 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. 9ರಲ್ಲಿ 6 ಪ್ರಶ್ನೆಗಳು ಬರ್ತವೆ. ಇಲ್ಲಿ ಸಮಾನಾರ್ಥ ಪದಗಳನ್ನು ಬರೀರಿ ಅಂತಂದರೆ ಸಮಾನಾರ್ಥ ಸಮಾನ ಅರ್ಥವುಳ್ಳಂಥದ್ದು. ಅಗ್ನಿ, ಕಡಲು, ಗಜ. ತದ್ಭವ ರೂಪ ಬರೀರಿ ಅಂತ ಹೇಳಿದರೆ ಆಕಾಶ, ತ್ಯಾಗ, ಮುಖ. ಅನ್ಯ ದೇಶೀಯ ಪದಗಳು ಭಾಳಷ್ಟು ಸಿಗ್ತವೆ, ನೀವು ಅದನ್ನು ಬರೀರಿ. ನೆಕ್ಸ್ಟು ಕ್ರಿಯಾಪದ ಧಾತುವನ್ನು ಬರೀರಿ. ನಿಂತರು, ಅಳುತ್ತಿತ್ತು, ಕುಡಿ ಅಂಥೇಳಿ. ಕಾಲಸೂಚಕ ಪದಗಳನ್ನು ಬಂದಿತ್ತು, ಹಾಡಿದಳು, ಕಟ್ಟುವರು ಅಂಥೇಳಿ. ನಿಷೇಧಾರ್ಥಕ ರೂಪ ನೋಡಿದಳು, ಬರುತ್ತಾರೆ, ಮಾಡುವೆ ಅಂಥೇಳಿ. ನೆಕ್ಸ್ಟು ನಾನಾರ್ಥ ಅಂತ ರಿಪೀಟು ಅರಸು, ಅಡಿ, ಕಾಡು ಅಂಥೇಳಿ. ಇನ್ನು ಅನುಕರಣವಾಚಕಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರ್ರಿ ಅಂತ ಹೇಳ್ತಾನೆ. ಗಳಗಳ, ಥಳಥಳ, ಗುಜು ಗುಜು ಅಂಥೇಳಿ. ಇನ್ನು ವಿರುದ್ಧಾರ್ಥಕ ಪದಗಳು ಆಡಂಬರ ಮತ್ತು ಉನ್ನತಿ ಅಂಥೇಳಿ. ಸೊ ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳ ನಿಮಗೆ ಈ ಪ್ರಥಮ ಕಿರು ಪರೀಕ್ಷೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.